ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಶೋಭಾ ಆಂಟಿ ಇದ್ದಾಳೆ. ಶೋಭಾ 32 ವರ್ಷ, ನೋಡಲು ಸಾದಾಸೀದೆ, ಆದರೆ ಆಕರ್ಷಕ. ಉದ್ದವಾದ ಕಪ್ಪು ಕೂದಲು, ತಿಳಿಯಾದ ಮೈಬಣ್ಣ, ಒಂದು ರೀತಿಯ ಆಕರ್ಷಣೆ ಅವಳ ನಡೆನುಡಿಯಲ್ಲಿ. ಶೋಭಾಳ ಗಂಡ ರಮೇಶ್ ಒಂದು ಐಟಿ ಕಂಪನಿಯಲ್ಲಿ ದುಬೈಗೆ ಕೆಲಸಕ್ಕೆ ಹೋಗಿದ್ದಾನೆ. ಒಂದು ಸಾಯಂಕಾಲ ನಾನು ಮನೆಯ ಹೊರಗೆ ಕುರ್ಚಿಯಲ್ಲಿ ಕುಳಿತು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಿದ್ದೆ. ಶೋಭಾ ತನ್ನ ಮನೆಯಿಂದ ಹೊರಗೆ ಬಂದು ಬಾಗಿಲ ಬಳಿ ಒಂದು ಚಿಕ್ಕ ಗಿಡಕ್ಕೆ ನೀರು ಹಾಕುತ್ತಿದ್ದಾಳೆ. ಆಕೆ ಸೀರೆಯ ಉಡುಪಿನಲ್ಲಿದ್ದಾಳೆ. ಕೆಂಪು ಬಣ್ಣದ ಸೀರೆ ಸಾದಾಸೀದೆ, ಆದರೆ ಅವಳ ಮೇಲೆ ಒಂದು ರಾಣಿಯಂತೆ ಕಾಣುತ್ತಿತ್ತು. ಆಕೆಯ ಕೂದಲು ಸ್ವಲ್ಪ ಒದ್ದೆಯಾಗಿತ್ತು, ಬಹುಶಃ ಸ್ನಾನ ಮಾಡಿದ ನಂತರ ಬಂದಿರಬೇಕು. ಆಕೆಯ ಒಂದೊಂದು ಚಲನೆಯೂ ನನ್ನ ಕಣ್ಣಿಗೆ ಸಿಕ್ಕಿತು. ರಾಜೇಶ್, ಏನು ಮಾಡ್ತಿದ್ದೀಯಾ? ಯಾವಾಗಲೂ ಫೋನ್ನಲ್ಲೇ ಇರುತ್ತೀಯಾ? ಶೋಭಾ ಒಂದು ಚಿಕ್ಕ ನಗುವಿನೊಂದಿಗೆ ಕೇಳಿದಳು. ಆಕೆಯ ಧ್ವನಿಯಲ್ಲಿ ಒಂದು ರೀತಿಯ ಮಾದಕತೆ ಇತ್ತು, ಆದರೆ ತುಂಬಾ ಸಾಮಾನ್ಯವಾಗಿ ಮಾತನಾಡಿದಳು. ಹೇ ಶೋಭಾ ಆಂಟಿ, ಏನಿಲ್ಲ, ಸುಮ್ಮನೆ ಟೈಮ್ ಪಾಸ್. ನಾನು ಸ್ವಲ್ಪ ನಾಚಿಕೆಯಿಂದ ಹೇಳಿದೆ. ಆಂಟಿ ಎಂದಿದ್ದೀಯಾ? ನಾನು ಆಂಟಿಯಂತೆ ಕಾಣ್ತೀನಾ? ಆಕೆ ಒಂದು ಚುಡಾಯಿಸುವಂತೆ ಕೇಳಿದಳು. ತನ್ನ ಕೂದಲನ್ನು ಸವರಿಕೊಂಡು ಒಂದು ಕಣ್ಣಿಟ್ಟು ನನ್ನತ್ತ ನೋಡಿದಳು. ಆ ಒಂದು ಕ್ಷಣ ನನ್ನ ಎದೆಯೊಳಗೆ ಏನೋ ಒಂದು ತರಂಗ ಉಂಟಾಯಿತು. ಅಯ್ಯೋ ಸಾರಿ ಶೋಭಾ, ಆಂಟಿ ಎಂದಿದ್ದು ತಪ್ಪಾಯಿತು. ನೀವು ತುಂಬಾ ಯಂಗ್ ಆಗಿ ಕಾಣ್ತೀರಿ, ನಾನು ಸ್ವಲ್ಪ ತೊದಲಾಡುತ್ತಾ ಹೇಳಿದೆ. ಚಂದ ಚಂದ ಹೇಳ್ತೀಯಾ, ಆಕೆ ನಕ್ಕಳು. ನಾಳೆ ಒಂದು ಸಣ್ಣ ಸಹಾಯ ಬೇಕಿತ್ತು. ಮನೆಗೆ ಬಂದು ಸ್ವಲ್ಪ ವೈರಿಂಗ್ ಚೆಕ್ ಮಾಡ್ತೀಯಾ? ರಮೇಶ್ ಇಲ್ಲದೆ ಇದ್ದಾನಲ್ವಾ, ಒಂಟಿಯಾಗಿ ಏನು ಮಾಡೋದು? ಖಂಡಿತ ಶೋಭಾ, ಯಾವಾಗ ಬೇಕಾದರೂ ಕರೆಯಿರಿ, ನಾನು ಬರ್ತೀನಿ. ನಾನು ಒಡನೆ ಒಪ್ಪಿಕೊಂಡೆ. ಆಕೆ ಒಂದು ಚಿಕ್ಕ ನಗುವಿನೊಂದಿಗೆ ಸರಿ, ಒಳ್ಳೆಯ ಹುಡುಗ ಅಂತ ಹೇಳಿ ಒಳಗೆ ಹೋದಳು. ಆಕೆಯ ನಡೆ, ಆಕೆಯ ಆ ಒದ್ದೆ ಕೂದಲಿನ ಸುಗಂಧ, ಆಕೆಯ ಆ ನಗುವಿನ ರೀತಿ ಎಲ್ಲವೂ ನನ್ನ ತಲೆಯಲ್ಲಿ ತಿರುಗಾಡಿತು. ಆ ರಾತ್ರಿ ನಿದ್ದೆಗೆ ಮುಂಚೆ ಆಕೆಯ ಬಗ್ಗೆ ಯೋಚಿಸದೇ ಇರಲಾಗಲಿಲ್ಲ. ಮರುದಿನ ಬೆಳಗ್ಗೆ ಶೋಭಾ ಕಾಲ್ ಮಾಡಿದಳು. ರಾಜೇಶ್, ಒಂದು 10 ಗಂಟೆಗೆ ಬರಬಹುದಾ? ವೈರಿಂಗ್ ಜೊತೆಗೆ ಕಿಚನ್ನಲ್ಲಿ ಒಂದು ಶೆಲ್ಫ್ ಫಿಕ್ಸ್ ಮಾಡಬೇಕು. ಖಂಡಿತ ಬರ್ತೀನಿ. ನಾನು ಒಡನೆ ರೆಡಿಯಾದೆ. ಅವಳ ಮನೆಗೆ ಹೋದಾಗ ಶೋಭಾ ಒಂದು ಚಿಕ್ಕ ಕಾಟನ್ ಕುರ್ತಾದಲ್ಲಿದ್ದಳು. ಆಕೆಯ ಕುರ್ತಾ ಸ್ವಲ್ಪ ತೆಳ್ಳಗಿತ್ತು, ಆಕೆಯ ದೇಹದ ರೂಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬಾ ರಾಜೇಶ್, ಕಿಚನ್ಗೆ ಬಾ, ಆಕೆ ಕರೆದಳು. ಕಿಚನ್ನಲ್ಲಿ ಶೆಲ್ಫ್ ಫಿಕ್ಸ್ ಮಾಡಲು ಒಂದು ಚಿಕ್ಕ ಏಣಿಯ ಮೇಲೆ ನಿಂತಿದ್ದೆ. ಶೋಭಾ ಕೆಳಗೆ ನಿಂತು ಸ್ಕ್ರೂಡ್ರೈವರ್ ಸ್ಕ್ರೂಗಳನ್ನು ಕೊಡುತ್ತಿದ್ದಳು. ಆಕೆ ಸ್ವಲ್ಪ ಬಗ್ಗಿದಾಗ ಆಕೆಯ ಕುರ್ತಾದ ದೇಹದ ರೂಪ ನನ್ನ ಕಣ್ಣಿಗೆ ಸಿಕ್ಕಿತು. ನಾನು ಒಡನೆ ಕಣ್ಣು ತಿರುಗಿಸಿಕೊಂಡೆ. ಆದರೆ ಆಕೆ ಗಮನಿಸಿದಳು. ಏನಾಯಿತು ರಾಜೇಶ್? ಕಣ್ಣು ಎಲ್ಲಾದರೂ ಸಿಕ್ಕಿಬಿಟ್ಟವಾ? ಆಕೆ ಒಂದು ಚಿಕ್ಕ ತುಂಟ ನಗುವಿನೊಂದಿಗೆ ಕೇಳಿದಳು. ಅಯ್ಯೋ ಏನಿಲ್ಲ ಶೋಭಾ, ನಾನು ತಡಕಾಡಿದೆ. ಗೊಂಗಾಡಬೇಡ, ಕೆಲಸ ಮಾಡು. ಆಕೆ ಒಂದು ಕಣ್ಣಿಟ್ಟು ನಕ್ಕಳು. ಕೆಲಸ ಮಾಡುವಾಗ ಆಕೆ ಇನ್ನೂ ಹತ್ತಿರ ಬಂದು, ನೀನು ಒಳ್ಳೆಯ ಹುಡುಗ, ರಮೇಶ್ ಇದ್ದಿದ್ದರೆ ಇವೆಲ್ಲ ಆಗಿಬಿಡುತ್ತಿತ್ತು. ಈಗ ನೀನೇ ಸಹಾಯಕ್ಕೆ ಬಂದೆ ಅಂತ ಹೇಳಿದಳು. ಕೆಲಸ ಮುಗಿದ ಮೇಲೆ ಆಕೆ ಕಾಫಿ ಕೊಡಲು ಒಳಗೆ ಹೋದಳು. ಕಾಫಿ ಕೊಡುವಾಗ ಆಕೆಯ ಕೈ ನನ್ನ ಕೈಗೆ ಒಡನೆ ತಗುಲಿತು. ಓ ಸಾರಿ, ಆಕೆ ಹೇಳಿದಳು. ಆದರೆ ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ಆಹ್ವಾನವಿತ್ತು. ನಾನು ಏನೂ ಮಾತನಾಡಲಿಲ್ಲ. ಆದರೆ ಆ ಕ್ಷಣ ನನ್ನ ತಲೆಯಲ್ಲಿ ಉಳಿಯಿತು. ಕೆಲವು ದಿನಗಳ ನಂತರ ಒಂದು ಶನಿವಾರ ಸಂಜೆ ಭಾರಿ ಮಳೆ. ನಾನು ಮನೆಯಿಂದ ಹೊರಗೆ ಬಂದಾಗ ಶೋಭಾ ತನ್ನ ಮನೆಯ ಬಾಗಿಲ ಬಳಿ ನಿಂತು ಮಳೆಯನ್ನು ನೋಡುತ್ತಿದ್ದಳು. ಆಕೆ ಒಂದು ತೆಳುವಾದ ಗುಲಾಬಿ ಸೀರೆಯಲ್ಲಿದ್ದಳು. ಮಳೆಯ ಗಾಳಿಗೆ ಆಕೆಯ ಸೀರೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು. ರಾಜೇಶ್, ಒಳಗೆ ಬಾ. ಇಷ್ಟೊತ್ತು ಮಳೆಯಲ್ಲಿ ಒದ್ದೆಯಾಗಿ ಜ್ವರ ಬಂದರೆ ಆಕೆ ಕರೆದಳು. ನಾನು ಒಳಗೆ ಹೋದೆ. ಆಕೆ ತನ್ನ ಕೂದಲಿಗೆ ಟವಲ್ನಿಂದ ಒರೆಸಿಕೊಂಡು, ನಿನಗೆ ಒದ್ದೆಯಾಗಿದೆ, ಒಂದು ಟವಲ್ ತಗೋ ಅಂತ ಕೊಟ್ಟಳು. ಆಕೆಯ ಒದ್ದೆ ಕೂದಲಿನಿಂದ ಬಂದ ಸುಗಂಧ, ಆಕೆಯ ಆ ದೇಹದ ರೂಪ, ನನ್ನ ಮನಸ್ಸು ಒಂದು ಕ್ಷಣ ಗೊಂದಲವಾಯಿತು. ಶೋಭಾ, ನೀವು ಒಂಟಿಯಾಗಿರುವಾಗ ಇಷ್ಟೊತ್ತು ಮಳೆ, ಏನಾದರೂ ಭಯವಾಗುತ್ತಾ? ನಾನು ಕೇಳಿದೆ. ಭಯವಾದರೆ ನೀನಿಲ್ಲವೇ ಪಕ್ಕದ ಮನೆಯ ಒಳ್ಳೆಯ ಹುಡುಗ, ಆಕೆ ಒಂದು ಮಾದಕ ನಗುವಿನೊಂದಿಗೆ ಹೇಳಿದಳು. ನಾನೊಂಟಿಯಾಗಿರುವುದಕ್ಕೆ ಒಗ್ಗಿಕೊಂಡಿದ್ದೇನೆ, ಆದರೆ ಕೆಲವೊಮ್ಮೆ ಕೊಂಚ ಒಂಟಿತನ ತಟ್ಟುತ್ತೆ. ಆಕೆ ಆ ಮಾತಿನಲ್ಲಿ ಏನೋ ಒಂದು ಆಹ್ವಾನವಿತ್ತು. ನಾನು ಏನು ಹೇಳಬೇಕೆಂದು ತಿಳಿಯದೆ, ನಾನಿಲ್ಲವಾ, ಯಾವಾಗ ಬೇಕಾದರೂ ಕರೆಯಿರಿ ಅಂತ ಹೇಳಿದೆ. ಆಕೆ ನಕ್ಕು, ನೀನು ತುಂಬಾ ಸ್ವೀಟ್ ರಾಜೇಶ್ ಅಂತ ಹೇಳಿ ಒಂದು ಚಿಕ್ಕ ನಗುವಿನೊಂದಿಗೆ ನನ್ನ ಕೈಗೆ ಒಂದು ಕಾಫಿ ಕೊಟ್ಟಳು. ಆ ರಾತ್ರಿ ಮಳೆಯ ಸದ್ದಿನೊಂದಿಗೆ ಆಕೆ ಆ ನಗುವಿನ ಚಿತ್ರ ನನ್ನ ತಲೆಯಿಂದ ಹೊರಗೆ ಹೋಗಲಿಲ್ಲ. ಒಂದು ಶುಕ್ರವಾರ ರಾತ್ರಿ ಶೋಭಾ ವಾಟ್ಸಾಪ್ನಲ್ಲಿ ಮೆಸೇಜ್ ಕಳಿಸಿದಳು. ರಾಜೇಶ್, ಸ್ವಲ್ಪ ತಡವಾಗಿರುತ್ತೆ, ಆದರೆ ಒಂದು ಸಣ್ಣ ಸಹಾಯ ಬೇಕಿತ್ತು, ಬರಬಹುದಾ? ನಾನು ಒಡನೆ ರೆಡಿಯಾಗಿ ಆಕೆಯ ಮನೆಗೆ ಹೋದೆ. ಆಕೆ ಒಂದು ಲೈಟ್ ಬ್ಲೂ ನೈಟ್ ಗೌನ್ನಲ್ಲಿದ್ದಳು. ಆಕೆಯ ಕೂದಲು ಬಿಚ್ಚಿಕೊಂಡಿತ್ತು.
ಆಕೆಯ ದೇಹದ ರೂಪ ನನ್ನ ಕಣ್ಣಿಗೆ ಸಿಕ್ಕಿತು. ಏನಾಯಿತು ಶೋಭಾ? ನಾನು ಕೇಳಿದೆ. ಏನಿಲ್ಲ, ಮನೆಯ ಹಿಂದಿನ ಬಾಗಿಲಿನ ಲಾಕ್ ಸ್ವಲ್ಪ ತೊಂದರೆ ಮಾಡುತ್ತಿದೆ, ಚೆಕ್ ಮಾಡಿ ಕೊಡಬಹುದಾ? ಆಕೆ ಹೇಳಿದಳು. ನಾನು ಲಾಕ್ ಚೆಕ್ ಮಾಡುವಾಗ ಆಕೆ ಹತ್ತಿರ ಬಂದು, ರಾಜೇಶ್, ನೀನಿಲ್ಲದಿದ್ದರೆ ನಾನೇನು ಮಾಡುತ್ತಿದ್ದೇನೋ ಅಂತ ಹೇಳಿದಳು. ಆಕೆಯ ಧ್ವನಿಯಲ್ಲಿ ಒಂದು ರೀತಿಯ ಮಾದಕತೆ ಇತ್ತು. ಆಕೆ ಸ್ವಲ್ಪ ಹತ್ತಿರವಾಗಿ ನಿಂತಿದ್ದಳು. ಆಕೆಯ ದೇಹದ ಸುಗಂಧ ನನ್ನ ತಲೆಗೆ ಹತ್ತಿತು. ಶೋಭಾ, ನೀವು ಒಂಟಿಯಾಗಿರುವಾಗ ಯಾವಾಗ ಬೇಕಾದರೂ ಕರೆಯಿರಿ, ನಾನು ಬರ್ತೀನಿ, ನಾನು ಒಂದು ಧೈರ್ಯದಿಂದ ಹೇಳಿದೆ. ನಿಜಕ್ಕೂ ಯಾವಾಗ ಬೇಕಾದರೂ? ಆಕೆ ಒಂದು ಕಣ್ಣಿಟ್ಟು ತುಂಟತನದಿಂದ ಕೇಳಿದಳು. ಹೌದು ಶೋಭಾ, ಯಾವಾಗ ಬೇಕಾದರೂ, ನಾನು ನಕ್ಕೆ. ಆಕೆ ಒಂದು ಚಿಕ್ಕ ನಗುವಿನೊಂದಿಗೆ, ನೀನು ತುಂಬಾ ಒಳ್ಳೆಯವನು ರಾಜೇಶ್ ಅಂತ ಹೇಳಿ ಒಂದು ಗ್ಲಾಸ್ ಜ್ಯೂಸ್ ಕೊಟ್ಟಳು. ಆ ರಾತ್ರಿಯ ಆಕೆಯ ಆ ನಗು, ಆಕೆಯ ಆ ದೇಹದ ರೂಪ ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯಿತು. ಕೆಲವು ದಿನಗಳ ನಂತರ ಶೋಭಾ ಒಂದು ದಿನ ಕರೆದು, ರಾಜೇಶ್, ಒಂದು ಸಣ್ಣ ಶಾಪಿಂಗ್ಗೆ ಹೋಗಬೇಕಿತ್ತು, ನೀನು ಬರಬಹುದಾ ಅಂತ ಕೇಳಿದಳು. ನಾನು ಒಡನೆ ಒಪ್ಪಿಕೊಂಡೆ. ಶಾಪಿಂಗ್ ಮಾಲ್ಗೆ ಹೋದಾಗ ಆಕೆ ಒಂದು ಆಕರ್ಷಕ ಚೂಡಿದಾರನಲ್ಲಿದ್ದಳು. ಆಕೆಯ ದೇಹದ ರೂಪ, ಆಕೆಯ ನಡಿಗೆ ಎಲ್ಲವೂ ನನ್ನ ಕಣ್ಣಿಗೆ ಸಿಕ್ಕಿತು. ಶಾಪಿಂಗ್ ಮಾಡುವಾಗ ಆಕೆ ಒಂದು ಡ್ರೆಸ್ ತೆಗೆದು, ರಾಜೇಶ್, ಈ ಡ್ರೆಸ್ ಹೇಗಿದೆ ಅಂತ ಕೇಳಿದಳು. ತುಂಬಾ ಚೆನ್ನಾಗಿದೆ ಶೋಭಾ, ನಿಮ್ಮ ಮೇಲೆ ಇದು ಸೂಪರ್ ಕಾಣುತ್ತೆ, ನಾನು ಹೇಳಿದೆ. ನೀನು ಚಂದ ಹೇಳ್ತೀಯಾ? ಆಕೆ ಒಂದು ಮಾದಕ ನಗುವಿನೊಂದಿಗೆ ಹೇಳಿದಳು. ಶಾಪಿಂಗ್ ಮುಗಿದ ಮೇಲೆ ಒಂದು ಕಾಫಿ ಶಾಪ್ಗೆ ಹೋದೆವು. ಅಲ್ಲಿ ಕುಳಿತು ಮಾತನಾಡುವಾಗ ಆಕೆ, ರಾಜೇಶ್, ನೀನಿಲ್ಲದಿದ್ದರೆ ನಾನು ಒಂಟಿಯಾಗಿರುವಾಗ ಏನು ಮಾಡುತ್ತಿದ್ದೇನೋ ಅಂತ ಹೇಳಿದಳು. ಶೋಭಾ, ನಾನಿಲ್ಲವಾ? ಯಾವಾಗ ಬೇಕಾದರೂ ಕರೆಯಿರಿ, ನಾನು ಒಂದು ಧೈರ್ಯದಿಂದ ಹೇಳಿದೆ. ನಿಜಕ್ಕೂ ಯಾವಾಗ ಬೇಕಾದರೂ? ಆಕೆ ಒಂದು ಕಣ್ಣಿಟ್ಟು ತುಂಟತನದಿಂದ ಕೇಳಿದಳು. ಹೌದು ಶೋಭಾ, ನಾನು ನಕ್ಕೆ. ಆಕೆ ಒಂದು ಚಿಕ್ಕ ನಗುವಿನೊಂದಿಗೆ ನನ್ನ ಕೈಗೆ ಕಾಫಿ ಕೊಟ್ಟಳು. ಆ ಕ್ಷಣ ಆಕೆಯ ಆ ದೇಹದ ರೂಪ, ಆಕೆಯ ಆ ನಗು ಎಲ್ಲವೂ ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯಿತು. ಒಂದು ದಿನ ರಾತ್ರಿ ಶೋಭಾ ಕಾಲ್ ಮಾಡಿದಳು. ರಾಜೇಶ್, ಒಂದು ಸಣ್ಣ ಸಹಾಯ ಬೇಕಿತ್ತು, ಬರಬಹುದಾ? ನಾನು ಒಡನೆ ಆಕೆಯ ಮನೆಗೆ ಹೋದೆ. ಆಕೆ ಒಂದು ತೆಳುವಾದ ಬಿಳಿ ನೈಟ್ ಗೌನ್ನಲ್ಲಿದ್ದಳು. ಆಕೆಯ ಕೂದಲು ಬಿಚ್ಚಿಕೊಂಡಿತ್ತು. ಆಕೆಯ ದೇಹದ ರೂಪ ನನ್ನ ಕಣ್ಣಿಗೆ ಸಿಕ್ಕಿತು. ಏನಾಯ್ತು ಶೋಭಾ? ನಾನು ಕೇಳಿದೆ. ಏನಿಲ್ಲ ರಾಜೇಶ್, ಸುಮ್ಮನೆ ಒಂಟಿಯಾಗಿತ್ತು, ಒಂದಿಷ್ಟು ಮಾತನಾಡೋಣ ಅಂತ ಕರೆದೆ. ಆಕೆ ಒಂದು ಮಾದಕ ಧ್ವನಿಯಲ್ಲಿ ಹೇಳಿದಳು. ನಾವು ಕುಳಿತು ಮಾತನಾಡತೊಡಗಿದೆವು. ಆಕೆ ತನ್ನ ಒಂಟಿತನದ ಬಗ್ಗೆ, ರಮೇಶ್ ದೂರವಿರುವ ಬಗ್ಗೆ ಮಾತನಾಡಿದಳು. ನಿನಗೆ ಗೊತ್ತಾ ರಾಜೇಶ್, ಕೆಲವೊಮ್ಮೆ ಒಂಟಿತನ ತುಂಬಾ ತಟ್ಟುತ್ತೆ, ಆಗ ನಿನ್ನಂತಹ ಒಳ್ಳೆಯವನು ಜೊತೆಯಾಗಿದ್ದರೆ ಎಂತಹ ಚಂದ, ಆಕೆ ಹೇಳಿದಳು. ಶೋಭಾ, ನಾನಿಲ್ಲವಾ? ಯಾವಾಗ ಬೇಕಾದರೂ ಕರೆಯಿರಿ, ನಾನು ಒಂದು ಧೈರ್ಯದಿಂದ ಹೇಳಿದೆ. ಆಕೆ ಒಂದು ಕ್ಷಣ ನನ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿದಳು. ನಿಜಕ್ಕೂ ರಾಜೇಶ್? ಆಕೆ ಒಂದು ಮಾದಕ ನಗುವಿನೊಂದಿಗೆ ಕೇಳಿದಳು. ಆ ಕ್ಷಣ ಆಕೆಯ ಆ ನಗು, ಆಕೆಯ ಆ ದೇಹದ ರೂಪ ಎಲ್ಲವೂ ನನ್ನನ್ನ ಒಂದು ರೀತಿಯ ತರಂಗಕ್ಕೆ ಕೊಂಡೊಯ್ದವು. ಆಕೆ ನಿಧಾನವಾಗಿ ಹತ್ತಿರ ಬಂದಳು. ರಾಜೇಶ್, ನೀನು ತುಂಬಾ ಸ್ಪೆಷಲ್, ಆಕೆ ಒಂದು ಚಿಕ್ಕ ಧ್ವನಿಯಲ್ಲಿ ಹೇಳಿದಳು. ನಾನು ಆಕೆಯ ಕೈಯನ್ನ ಹಿಡಿದೆ. ಆಕೆ ಒಂದು ಕ್ಷಣ ನನ್ನ ಕಣ್ಣಿಗೆ ನೋಡಿದಳು. ಆಮೇಲೆ ಒಂದು ಚಿಕ್ಕ ನಗುವಿನೊಂದಿಗೆ, ಯಾರಿಗೂ ಗೊತ್ತಾಗಬಾರದು ರಾಜೇಶ್ ಅಂತ ಹೇಳಿದಳು. ಆ ರಾತ್ರಿ ಅವರ ಮನೆಯಲ್ಲಿ ನಮ್ಮಿಬ್ಬರದ್ದೇ ಆಟ, ನಾವು ಆಡಿದ್ದೇ ಆಟ. ಅವಳು ನಿಧಾನವಾಗಿ ನನ್ನ ಹತ್ತಿರ ಕುಳಿತು ನನ್ನ ಕೈ ಮೇಲೆ ಕೈ ಇಟ್ಟು, ಇವತ್ತು ನನ್ನ ಆಸೆ ಪೂರ್ತಿ ಮಾಡು ಎಂದಳು. ನಾವಿಬ್ಬರೂ ಒಂದಾದೆವು. ಆಕೆಯ ಸುಗಂಧ, ಆಕೆಯ ಆ ರೂಪ, ಆಕೆಯ ಆ ಚಲನೆ ಎಲ್ಲವೂ ಒಂದು ಕನಸಿನಂತೆ ಇತ್ತು. ನಾವು ಒಂದು ರಹಸ್ಯ ಸಂಬಂಧಕ್ಕೆ ಒಡಮೂಡಿದೆವು. ಯಾರಿಗೂ ಗೊತ್ತಾಗದಂತೆ ನಮ್ಮ ಸಂಬಂಧ ಮುಂದುವರಿಸಿದೆವು. ಗೆಳೆಯರೇ, ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ಕಾಯಿರಿ. ಧನ್ಯವಾದಗಳು.